ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಬನ್ನಿ, ಇವತ್ತು ತಿಂಡಿಗೆ ಕೇಸರಿಬಾತು ಉಪ್ಪಿಟ್ಟು ಮಾಡಿದ್ದೀನಿ. ಅದೇ ರೀತಿ ಒಂದು ಪಾರ್ಸಲ್ ಬಂದು ತುಂಬ ದಿನ ಆಗಿತ್ತು. ಅದು ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ಬನ್ನಿ. ಸೊಳ್ಳೆ ಪದ್ರ ಸ್ನೇಹಿತರೆ, ತುಂಬ ಚೆನ್ನಾಗೈತೆ. ಅದನ್ನು ಇವಾಗ ಓಪನ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಇದೆ ಅನ್ನೋದನ್ನು ನೋಡಿ ನೀವು ಸಹ. ಫ್ಲಿಪ್ಕಾರ್ಟಲ್ಲಿ ತರಿಸಿದೆ, ತುಂಬ ಚೆನ್ನಾಗೈತೆ. ನನ್ನ ಮಕ್ಕಳು ಈಚೆಲೆಲ್ಲಾದರೂ ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂದಾಗ ಕೂತ್ಕೊಳ್ಳೋರು. ತುಂಬ ಸೊಳ್ಳೆ ಇವಾಗ, ಹಂಗಾಗಿ ಇದು ಚೆನ್ನಾಗಿ ತರಿಸಿದ್ದೆ. ನೋಡಿ ಯಾವ ರೀತಿ ಇದೆ ಅನ್ನೋದನ್ನು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೂ ಯಾರಿಗಾದರೂ ಬೇಕಿದ್ದರೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಇದರ ಅಮೌಂಟು 510. ಮೀಶೋದಲ್ಲಿ ಇನ್ನೂ ಕಡಿಮೆ ಸಿಗುತ್ತೆ, ಅಲ್ಲಿ ಬೇಕಿದ್ದರೂ ತಗೋಬಹುದು. ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅನ್ನೋದನ್ನು. ನಾವು ಹೊರಗಡೆ ಎಲ್ಲಾದರೂ ಕೂತ್ಕೊಂಡಿದ್ದಾಗ ಈ ರೀತಿ ಸೊಳ್ಳೆ ಪದ್ರ ಇದ್ದರೆ ತುಂಬ ಯೂಸ್ ಆಗುತ್ತೆ. ತುಂಬ ಚೆನ್ನಾಗೂ ಇದೆ. ಮಕ್ಕಳಿಗಂತೂ ತುಂಬ ಚೆನ್ನಾಗೈತೆ. ಅದೇ ರೀತಿ ಇನ್ನು ಕೆಲವೊಂದು ಪ್ರಾಡಕ್ಟ್ಗಳು ಬಂದಿದ್ದಾವೆ, ಅದನ್ನು ಸಹ ಇವಾಗ ತೋರಿಸ್ತೀನಿ ಯಾವ ರೀತಿ ಇದೆ ಅನ್ನೋದನ್ನು ನೋಡಿ. ಇದು ಐಬ್ರೋದು ಸ್ನೇಹಿತರೆ, ನೋಡಿ ಯಾವ ರೀತಿ ಇದೆ ಅನ್ನೋದನ್ನು. ತುಂಬ ಚೆನ್ನಾಗೈತೆ. ಆದರೆ ಅದಕ್ಕಿನ್ನ ನಾನು ಇನ್ನೂ ಯೂಸ್ ಮಾಡಿಲ್ಲ, ಶೆಲ್ ಹಾಕಬೇಕು. ನೋಡಿ ಯಾವ ರೀತಿ ಇದೆ ಅನ್ನೋದನ್ನು. ಅದಕ್ಕೊಂದು ಪುಟ್ಟದೊಂದು ಬ್ರಷ್ ಕೊಟ್ಟಿದ್ದಾರೆ. ಅದೇ ರೀತಿ ನಂದು ಸ್ಟ್ರೈಟ್ನರು ಫಸ್ಟು ಒಂದಿತ್ತು, ಇದೇ ಕಂಪ್ನಿದು, ತುಂಬ ಚೆನ್ನಾಗಿತ್ತು. ಸುಮಾರು ಒಂದು 10 ವರ್ಷ ಬಂದಿತ್ತೇನೋ, ಚೆನ್ನಾಗಿತ್ತು. ಆವಾಗ ಮೀಶೋದಲ್ಲೇ ತರಿಸಿದ್ದು, ಕೇವಲ 150 ಏನೋ ಇರಬೇಕು. ಆವಾಗ ತೊಗೊಂಡಿದ್ದು, ತುಂಬ ಚೆನ್ನಾಗಿತ್ತು. ಇವಾಗ 250 ಇದು. ಇಷ್ಟು ಕಡಿಮೆ ಬೆಲೆಯಲ್ಲಿ ಯಾರು ಕೊಡ್ತಾರೆ ಸ್ನೇಹಿತರೆ? ತುಂಬ ಚೆನ್ನಾಗೈತೆ. ಬರೋ ಅಷ್ಟು ದಿನ ಬರಲಿ ಬಿಡು, ನಾವು ಸುಮ್ಮನೆ ಜಾಸ್ತಿ ದುಡ್ಡು ಇದಕ್ಕೆ ಬಂಡವಾಳ ಹಾಕಿ ಇದಾಗೋದಕ್ಕಿಂತ ಈ ರೀತಿ ಕಡಿಮೆ ದುಡ್ಡಿಂದೆ ತಗೊಂಡು ಚೆನ್ನಾಗಿರುತ್ತೆ. ಇದು ಬೇರೆ ಕಡೆ ತಗೊಂಡು ಹೋಗೋಕ್ಕೂ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗೇ ಇದೆ. ನೋಡಿ ಎಷ್ಟು ಚಿಕ್ಕಗೆ ಚೆನ್ನಾಗಿದೆ. ಇದಕ್ಕಿಂತ ಚಿಕ್ಕವೆಲ್ಲ ಸಿಗ್ತವೆ, ನೋಡಿ ತಗೋಬೇಕು. ನನಗೆ ಇದು ಹೋಸಲ ತರಿಸಿದ್ನಲ್ಲ, ಅದೇ ಚೆನ್ನಾಗಿತ್ತು, ಹಂಗಾಗಿ ಆ ಥರದನ್ನೇ ಈ ಸಲನೂ ತರಿಸಿದ್ದೀನಿ. ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅನ್ನೋದನ್ನು. ಇವೆರಡೂ ನಾನು ಮೀಶೋದಲ್ಲಿ ತರಿಸಿದ್ದು. ಅದು ಸೊಳ್ಳೆ ಪದ್ರ ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇತ್ತು ಅಂತನ. ಅದೇ ರೀತಿ ಇವತ್ತು ತೋಟದಲ್ಲಿ ಬೋದ್ ಕುಯ್ಯೋದಕ್ಕೆ ಆಳು ಬಂದಿದ್ದರು. ಊಟ ತಗೊಂಡೋಗಿದ್ದೆ, ಅದ್ರದ್ದು ಇದು ವಿಡಿಯೋ ನೋಡಿ ಯಾವ ರೀತಿ ಇದೆ ಅನ್ನೋದನ್ನು. ಮಳೆ ತುಂಬ ಇಟ್ಕೊಂಡಿದ್ರಿಂದ ನಾವು ಅವಾಗ ಕುಯ್ಸೋಕ್ಕಾಗಲ್ಲ, ಹಂಗಾಗಿ ಇವಾಗ ಕುಯ್ಸ್ತಾ ಇದ್ದೀವಿ ಸ್ನೇಹಿತರೆ. ಅದೇ ರೀತಿ ಈಗ ಮಳೆ ಬಂದಿರೋದಕ್ಕೆ ಗಿಡಗಳೆಲ್ಲ ಎಷ್ಟು ಹಸಿರುಗೆ ಕಾಣಿಸ್ತವೆ ನೋಡಿ ಸ್ನೇಹಿತರೆ. ಏನೇ ಅಂದರೂ ಮಳೆ ಬಿದ್ದರೆ ತುಂಬ ಚೆನ್ನಾಗಾಗುತ್ತೆ, ಯಾವ ಗಿಡನೇ ಆಗಲಿ. ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ಅಡಿಕೆ ಗಿಡ ಎಲ್ಲನ. ನಾವೇನೇ ಗೊಬ್ಬರ ನೀರು ಹಾಕಿದ್ರೂ ನೈಸರ್ಗಿಕವಾಗಿ ಮಳೆ ಬಿದ್ದಾಗ ಗಿಡಗಳು ತುಂಬ ಚೆನ್ನಾಗಿರ್ತವೆ.
ನೋಡಿ ಯಾವ ರೀತಿ ಇದ್ದಾವೆ ಅನ್ನೋದನ್ನು ನೋಡಿದ್ರಲ್ಲ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ.